ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಯೂಶುವಲ್ ಆಗಿ ನಾನೊಂದು ಇಂಟ್ರಡಕ್ಷನ್ ಹೇಳ್ತೀನಿ. ಏನಂತಂದ್ರೆ, ನಿಜವಾದ ಜ್ಯೋತಿಷ್ಯರು ಯಾರು? ಈಗ ನೋಡಿ, ಶನಿ ಗ್ರಹದ ಬಗ್ಗೆ, ಗುರು ಗ್ರಹದ ಬಗ್ಗೆ, ಗ್ರಹಣಗಳ ಬಗ್ಗೆ ಗಂಟೆಗಟ್ಟಲೆ ಮಾತಾಡುವಂತ ಜ್ಯೋತಿಷ್ಯರನ್ನು ನೋಡ್ತಾ ಇರ್ತೀರ. ಇವರು ಯಾವುದೇ ಒಂದು ಪದ್ಧತಿನ ಅನುಸರಿಸ್ಲಿ, ಅವ್ರು ಜಮೀನಿನೋ ನಾಡಿನೋ ಇನ್ನೊಂದೋ, ಬಟ್ ಏನ್ ಮಾಡ್ಬೇಕಂದ್ರೆ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಟೈಮ್ ಅನ್ನು ಅವರಿಗೆ ಕೊಟ್ಟಾಗ ನಿಮ್ಮ ಲೈಫ್ ಅಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಅವರು ಕೆಲವಾದ್ರೂ ಹೇಳ್ಬೇಕಾಗತ್ತೆ. ಘಟನೆಗಳಂದ್ರೆ ಎಕ್ಸಾಕ್ಟ್ ಘಟನೆ ಅನ್ನೋದಕ್ಕಿಂತ ನೋಡಿ, ಒಂದು ದಶಾ ಪೀರಿಯಡ್ ನಡೆಯುವಾಗ ಒಂದು ಟೆಂಡೆನ್ಸಿ ಅಂದ್ರೆ ಅದೊಂದು ಓವರ್ ಆಲ್ ಟ್ರೆಂಡ್ ನ ತೋರಿಸುತ್ತೆ. ಈ ಟೈಮ್ ಪೀರಿಯಡ್ ಅಲ್ಲಿ ಇಂತಹ ಘಟನೆಗಳು ನಡೆಯೋ ಸಾಧ್ಯತೆ ನಿಮ್ಮ ಜಾತಕದಲ್ಲಿ ಇತ್ತು ಅಂತ ಅವ್ರು ಪಿನ್ ಪಾಯಿಂಟ್ ಮಾಡಬೇಕು. ಇದು ನಮ್ಗೆ ಎಷ್ಟು ಭರವಸೆ ಕೊಡುತ್ತೆ ಅಂದ್ರೆ, ನಿಮ್ಮ ಭೂತಕಾಲವನ್ನು ಹೇಳಿದವರು ಭವಿಷ್ಯವನ್ನು ಕೂಡ ಹೇಳ್ತಾರೆ ಅಂತ ನಿಮಗೊಂದು ಗ್ಯಾರಂಟಿ ಬರುತ್ತೆ. ಯಾಕೆಂದ್ರೆ ಒಂದು ದಶೆ ಪೀರಿಯಡ್ ನಡೆಯುವಾಗ ಸಾಕಷ್ಟು ಇವೆಂಟ್ಸ್ ನಡೆಯೋ ಸಾಧ್ಯತೆ ಇರುತ್ತೆ. ಆ ಟ್ರೆಂಡ್ ನ ಕಂಡುಹಿಡಿಬೇಕು. ದಶೆ, ಅಂತರ್ದಶೆ, ಪ್ರತ್ಯಂತರ್ದಶೆ, ಪ್ರಾಣ ದಶೆಯನ್ನ ಅವರು ಕರೆಕ್ಟ್ ಆಗಿ ಸಿಂಥಸೈಸ್ ಮಾಡ್ಬೇಕಾಗತ್ತೆ. ಇದು ಗೊತ್ತಿದ್ದಂಥವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಲಗ್ನ ಯಾವುದು ಅಂತ ಕಂಡುಹಿಡಿತಾರೆ. ಅನಂತರದಲ್ಲಿ ಪರಿಹಾರಗಳನ್ನ ಸೂಚಿಸ್ತಾರೆ. ಪರಿಹಾರದಲ್ಲಿ ನೋಡಿ, ಸಂಚಿತ, ಪ್ರಾರಬ್ಧ, ಕ್ರಿಯಾಮಾನ, ದೃಢಕರ್ಮ, ಅದೃಢ ಕರ್ಮ ಅಂತೆಲ್ಲ ಇದೆ. ಇದರಲ್ಲಿ ಎಲ್ಲದನ್ನು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಕೆಲವು ನಮ್ಮ ಕಂಟ್ರೋಲ್ ಇರುವಂತದ್ದು, ಮಾಡಿಫಿಕೇಶನ್ಗೆ ಸಾಧ್ಯತೆ ಇರುವಂತಹ ಕರ್ಮದಲ್ಲಿ ಬದಲಾವಣೆಗೆ ರೆಮಿಡೀಸ್ ನ ಸೂಚಿಸುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಋಷಿಗಳಿರುವಂತಹ ಮಂತ್ರ ಜಪಗಳು, ದಾನಗಳು, ಇಂಥದನ್ನ ಮಾತ್ರ ಸಿಂಪಲ್ ರೆಮಿಡೀಸ್ ನ ಸಜೆಸ್ಟ್ ಮಾಡಬೇಕಾಗುತ್ತೆ. ಅನವಶ್ಯಕವಾಗಿ ಕಾಸ್ಟ್ಲಿ ಪೂಜೆಗಳು ಮಾಡಿದ ತಕ್ಷಣ ಸಮಸ್ಯೆ ಬಗೆಹರಿಲ್ಲ. ಜಮ್ ಸ್ಟೋನ್ಸ್, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಹೀಗೆ ಹಲವಾರು ತರದಿದೆ. ಈಗ ನೋಡಿ, ಜ್ಯೋತಿಷ್ಯ ತುಂಬಾ ಡಿಫಿಕಲ್ಟ್ ಆಗಿರೋದ್ರಿಂದನೇ ಬಹಳ ಜನ ಈ ನ್ಯೂಮರಾಲಜಿನ ಹೇಳಕ್ ಸ್ಟಾರ್ಟ್ ಮಾಡಿದ್ದಾರೆ. ನ್ಯೂಮರಾಲಜಿಗೂ ಜ್ಯೋತಿಷಕ್ಕೆ ಸಂಬಂಧ ಇಲ್ಲ. ನ್ಯೂಮರಾಲಜಿಗೂ ಟ್ಯಾರೆಟ್ ಕಾರ್ಡಿಗೂ ಎಲ್ಲ ವಿಚಾರಗಳು ಕೂಡ ಭಾರತೀಯ ವೇದಿಕ್ ಅಸ್ಟ್ರಾಲಜಿ ಅಂತ ನಾವೇನ್ ಕರಿತೀವಿ ಸಂಬಂಧ ಇಲ್ಲ. ಸೊ ಇದನ್ನ ಜನಗಳು ಫಸ್ಟ್ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ನಾವು ನಿಜವಾದ ಜ್ಯೋತಿಷ್ಯನ ಕಂಡುಹಿಡಿಬಹುದು. ಅನಂತರದಲ್ಲಿ ನನ್ನ ಬಹಳಷ್ಟು ಜನ ಕೇಳ್ತಾರೆ, ಹಾಗೆ ನೀವು ಹೇಗೆ ಹೇಳ್ತೀರಾ ಸರ್ ಅಂದ್ರೆ, ನನಗೆ ಪಾಸ್ಟ್ ಇವೆಂಟ್ಸ್ ನ ಹೇಳಕ್ ಸಾಧ್ಯ ಆಗಿಲ್ಲ ಅಂದಾಗ ಯೂಶುವಲ್ ಆಗಿ ನನ್ನ ಕನ್ಸಲ್ಟೇಷನ್ ಕೊಡೋಕ್ ಹೋಗೋದಿಲ್ಲ. ಇನ್ನೊಂದು ವಿಚಾರ ಏನಂದ್ರೆ, ಹಸ್ತ ಸಾಮುದ್ರಿಕೆಯಿಂದ ಇಲ್ಲಿರುವಂತಹ ರೇಖೆಗಳನ್ನ ಅವರು ಹುಟ್ಟಿರುವಂತಹ ಜನ್ಮ ಸಮಯಕ್ಕೆ ಮ್ಯಾಚ್ ಮಾಡಿ ಒಂದು ನಾಡಿ ಪದ್ಧತಿ ರೂಪದಲ್ಲಿ ಮತ್ತೆ ಪ್ರಶ್ನೆಶಾಸ್ತ್ರ ನೋಡಿ ಕೆಲವು ನಾನು ಟೆಕ್ನಿಕ್ಸ್ ನ ಯೂಸ್ ಮಾಡಿ ಫ್ಯೂಚರ್ ಪ್ರೆಡಿಕ್ಷನ್ಸ್ ನ ಕೊಡ್ತೀನಿ. ಬಟ್ ಅದನ್ನ ನಾನು ಇದನ್ನ ಹೇಳಕ್ ಹೋಗೋದಿಲ್ಲ. ಅದು ನನ್ನ ಅಸ್ಟ್ರಾಲಜಿಕಲ್ ಕ್ಲಾಸಸ್ ಅಲ್ಲಿ ಮಾತ್ರ ನನ್ನ ಸ್ಟೂಡೆಂಟ್ಸ್ ಟೀಚ್ ಮಾಡ್ತೀನಿ. ಒಂದೊಂದು ಮೆಥಡಾಲಜಿ ಇದೆ, ಅದಕ್ಕೆ ನಷ್ಟ ಜಾತಕಂ ಅಂತಾರೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಇಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜಾತಕ ಇಲ್ಲದೆ ಇದ್ದಾಗ ಹಸ್ತ ಸಾಮುದ್ರಿಕೆಯಿಂದ ಹೇಳ್ಬೋದು, ಅದು ಕೂಡ ಬಹಳ ಬಹಳ ವಿಶೇಷವಾಗಿರುವಂತದ್ದು. ಈ ರೀತಿಯಲ್ಲಿ ನಿಮ್ಮ ಜಾತಕವನ್ನು ತೋರಿಸಬೇಕಾಗಿದ್ರೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಒಂದು ಕನ್ಸಲ್ಟೇಷನ್ ಬುಕ್ ಮಾಡಬಹುದು. ಸಾಕಷ್ಟು ಸಮಯ ತಗೊಂಡು ಜಾತಕವನ್ನು ನೋಡಿ ನಿಮಗೆ ನಿಮ್ಮ ಒಂದು ಭವಿಷ್ಯವಾಣಿಗಳನ್ನು ಕೊಡಲಾಗುತ್ತೆ. ವೃಷಭ ರಾಶಿ 2026 ಏಪ್ರಿಲ್ ತಿಂಗಳಿನಲ್ಲಿ ಈ ಮಾಸ ಫಲವನ್ನು ನಾವು ನೋಡೋದಾದ್ರೆ, ಈ ಒಂದು ತಿಂಗಳಲ್ಲಿ ವೃಷಭ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಏನೆಲ್ಲ ಇದೆ ಅಂತ ನೋಡೋಣ. ಫಸ್ಟ್ ನಾವು ನೆಗೆಟಿವ್ ಆಗಿ ನೋಡೋಣ. ಇಲ್ಲಿ ಏನಾಗಿದೆ, ರಾಶ್ಯಾಧಿಪತಿ ಆಗಿರುವಂತಹ ಶುಕ್ರ ಗ್ರಹ 12ನೇ ಮನೆಗೆ ಹೋಗುವಂಥದ್ದು. 12 ಅಂತಂದ್ರೆ ಯೂಶುವಲ್ ಆಗಿ ನೀವು ಕಾಳಿದಾಸ ವಿರಚಿತ ಒಂದು ಗ್ರಂಥ ಇದೆ, ಉತ್ತರ ಕಾಲಾಮೃತ. ಬಹುಶಃ ಅದರಲ್ಲಿ ಎಷ್ಟೆಲ್ಲಾ ವಿಚಾರಗಳು ಒಂದು ಭಾವಕ್ಕೆ, ಒಂದು ಮನೆಗೆ ಕೊಟ್ಟಿದ್ದಾರೆ ಅಂದ್ರೆ, 12ನೇ ಮನೆ ಅನ್ನುವಂಥದ್ದು ಅನಾರೋಗ್ಯಕ್ಕೆ, ವಿದೇಶ ಪ್ರಯಾಣಕ್ಕೆ, ಹಲವಾರು ವಿಚಾರಗಳಿಗೆ ಅದು ಕನೆಕ್ಟೆಡ್ ಆಗಿದೆ. ಶುಕ್ರ ಗ್ರಹ 12 ಇರುವಂತದ್ದು ಯೂಶುವಲ್ ಆಗಿ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರುತ್ತೆ. ಲಂಗ್ಸ್ ರಿಲೇಟೆಡ್ ಆಗಿರ್ಬೋದು, ಸ್ಕಿನ್ ರಿಲೇಟೆಡ್ ಆಗಿರುವಂತದ್ದು. ಯೂಶುವಲ್ ಆಗಿ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ತಲೆನೋವು, ಮೈಗ್ರೇನ್ ತರದ ಇಶ್ಯೂಸ್ಗಳು ಜಾಸ್ತಿ ಅನುಭವಿಸುವ ಸಾಧ್ಯತೆ ಇರುತ್ತೆ. ಕಣ್ಣುಗಳ ಆರೋಗ್ಯ ಕೂಡ ಜಾಗ್ರತೆಯಿಂದ ಇರಿ. ಫಿಸಿಕಲ್ ಆಕ್ಟಿವಿಟೀಸ್ ನ ಮಾಡಿ. ಆರೋಗ್ಯ ಅನ್ನುವಂಥದ್ದು ಒಂದು ಮಾತ್ರೆ ತಗೊಂಡ ತಕ್ಷಣ ಹುಷಾರಾಗುವಂಥದ್ದಲ್ಲ. ಇಡೀ ಲೈಫ್ ಸ್ಟೈಲ್ ಅಲ್ಲಿ ಬದಲಾವಣೆ ಮಾಡ್ಕೊಂಡು ವೆಯ್ಟ್ ಮಾಡಬೇಕು, ಕಾಯ್ಬೇಕಾಗತ್ತೆ. ಅದೇ ತರ ವರ್ಕ್ ಮಾಡ್ಬೇಕಾಗತ್ತೆ. ಲೈಫ್ ಸ್ಟೈಲ್ ನ ಚೇಂಜಸ್ ಮಾಡ್ಕೋಬೇಕು, ಫುಡ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಮಾಡಿ. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಾದ ನಂತರ ಚತುರ್ಥ ಭಾವದಲ್ಲಿರುವಂತ ಕೇತು ಪ್ರಾಪರ್ಟಿ ಖರೀದಿಗೆ ಇದು ಅಷ್ಟು ಅನುಕೂಲ ಅಲ್ಲ. ಪ್ರಾಪರ್ಟಿ ಖರೀದಿಯಲ್ಲಿ ವಿಳಂಬ, ಸಾಲ ಸಿಗದೆ ಇರ್ಬೋದು, ಬ್ಯಾಂಕಿಂದ ನಿಮಗೆ ಸಪೋರ್ಟ್ ಸಿಗದಲ್ಲೇ ಇರ್ಬೋದು, ಪಿತ್ರಾರ್ಜಿತ ಸ್ವತ್ತಿಗೆ ಸಂಬಂಧಪಟ್ಟಂತ ಕಿರಿಕಿರಿಗಳನ್ನು ನೀವು ಅನುಭವಿಸುವಂತ ಸಾಧ್ಯತೆಗಳಿರುತ್ತೆ. ಮನೆಯಲ್ಲಿ ಅನಾವಶ್ಯಕ ವಿಚಾರಗಳಿಗೆ ಕಿರಿಕಿರಿಗಳಾಗುವ ಸಾಧ್ಯತೆ, ಸಣ್ಣ ಪುಟ್ಟ ವಿಚಾರಗಳಲ್ಲಿ ಜಗಳಗಳಾಗುವಂತ ಸಾಧ್ಯತೆ. ಆಮೇಲೆ ಪ್ರಾಪರ್ಟಿ ರಿಲೇಟೆಡ್ ಕೇಸ್ಗಳು, ಕೋರ್ಟ್ಗೆ ಈ ರೀತಿಯಲ್ಲಿ ನಿಮಗೆ ಅನವಶ್ಯಕ ಟೆನ್ಷನ್ ಅನುಭವಿಸಬೇಕಾದ ಸಾಧ್ಯತೆಗಳು
ಈ ಒಂದು ವೃಷಭ ರಾಶಿಯಲ್ಲಿ ಹುಟ್ಟಿದಂತವರಿಗೆ ಚತುರ್ಥದಲ್ಲಿರುವಂತಹ ಕೇತು. ಹಾಗೇನೆ ಚತುರ್ಥ ಕುಟುಂಬದಲ್ಲೂ ಕೂಡ ಕಿರಿಗಳನ್ನು ಉಂಟು ಮಾಡ್ತಾರೆ. ಎರಡನೇ ಮನೆಗಿರುವಂತಹ ಗುರುಗ್ರಹವನ್ನು ನೋಡಿದಾಗ ಒಂದು ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್ ಇದೆ. ನೀವು ಯಾವ್ದಾದ್ರು ಒಂದು ಹೊಸ ಬಿಸ್ನೆಸ್ ನ ಶುರು ಮಾಡ್ತಿದ್ರೆ, ವ್ಯವಹಾರವನ್ನು ಶುರು ಮಾಡ್ತಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಾಭವನ್ನ ನೀವು ನೋಡೋ ಸಾಧ್ಯತೆ, ಕೊಟ್ಟಿರುವಂತ ಹಣ ವಾಪಸ್ ಬರೋ ಸಾಧ್ಯತೆ. ಸರ್ ನಾನು ಹಣ ಕೊಟ್ಟಿದ್ದೀನಿ, ತುಂಬಾ ದಿನದಿಂದ ನಾನು ಇವಾಗ ಕೇಳ್ತಾ ಇದ್ದೀನಿ, ಅವ್ರು ವಾಪಸ್ ಕೊಡ್ತಾ ಇಲ್ಲ ಸರ್ ಅಂತ ಕೇಳ್ತಾರೆ. ಕೊಟ್ಟಿರುವಂತ ಹಣ ವಾಪಸ್ ಬರುವಂತ ಸಾಧ್ಯತೆ, ಸಾಲದಿಂದ ಹೊರಬರೋದಕ್ಕೆ ಒಂದು ದಾರಿ ನಿಮಗೆ ಸಿಗುತ್ತೆ. ಯೂಶುವಲ್ ಆಗಿ ಸಾಲವನ್ನ ಪಡ್ಕೊಂಡಿರ್ತೀರಾ, ಆ ಸಾಲವನ್ನ ಕೊಡೋಕಾಗದಲ್ಲಿ ಹಿಂಸೆ ಪಡ್ತಿರ್ತೀರಾ, ಕಷ್ಟ ಪಡ್ತಿರ್ತೀರಾ, ಅವರಿಗೆ ಸಾಲದಿಂದ ಹೊರ ಬರೋದಕ್ಕೆ ಇಲ್ಲೋ ಒಂದು ಕಡೆಯಿಂದ ಒಂದು ದಾರಿ ಸಿಗುತ್ತೆ. ಬಿಕಾಸ್ ಆಫ್ ದ ಜುಪಿಟರ್ ಪ್ಲೇಸ್ಮೆಂಟ್ ಇನ್ ದ ಸೆಕೆಂಡ್ ಹೌಸ್, ಯೂಶುವಲ್ ಆಗಿ ನಿಮ್ಗೆ ಸಾಲದಿಂದ ಹೊರಗಡೆ ಬರೋಕೆ ಫೈನಾನ್ಷಿಯಲ್ ಗೇನ್ಸ್, ಮತ್ತೆ ಇವರು ಮಾಡುತ್ತಿರುವಂತ ವ್ಯವಹಾರದಲ್ಲಿ ಬಿಸಿನೆಸ್ ಅಲ್ಲೇ ನಿಮಗೆ ಒಳ್ಳೆಯ ಲಾಭವನ್ನ ಗುರುಗ್ರಹ ಕೊಡ್ತಾನೆ. ಹೇಗೆ ನಿಮಗೆ ಕರಿಯರ್ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳಿಗೆ ನಾವು ನೋಡಿದ್ರೆ ದಶಮ ಭಾವದಲ್ಲಿರುವಂತಹ ರಾಹು ಗ್ರಹದಿಂದ ಸಡನ್ ಚೇಂಜಸ್ ಅನ್ನು ನೀವು ಕಾಣಬಹುದು. ಈಗ ಇಷ್ಟ ದಿನ ನೀವು ಪಾಸಿಟಿವ್ ಅಂದ್ರೆ ಏನೋ ಒಂದು ಆವರೇಜ್ ಆಗಿದ್ದು ಸಡನ್ ಆಗಿ ಪ್ರಮೋಟ್ ಆಗ್ಬೋದು, ಪ್ಲೇಸ್ ಚೇಂಜ್ ಆಗ್ಬೋದು. ಆಮೇಲೆ ಯೂಶುವಲ್ ಆಗಿ ಈ ತರ ಒಂದು ರಾಹು ಗ್ರಹದ ಒಂದು ಇದ್ದಾಗ, ಅನುಗ್ರಹ ಇದ್ದಾಗ ಸಡನ್ ಆಗಿ ಬದಲಾವಣೆಗಳು, ಪಾಸಿಟಿವ್ ಚೇಂಜಸ್ ಈ ಒಂದು ವೃಷಭ ರಾಶಿ ಹುಟ್ಟಿದಂತವ್ರಿಗೆ ಆಗುತ್ತೆ. ಸ್ಥಳ ಬದಲಾವಣೆನೂ ಆಗ್ಬೋದು, ಕರಿಯರ್ ಪ್ಲೇಸ್ಮೆಂಟ್ ಮತ್ತೆ ಪೊಸಿಷನ್ ಎಲ್ಲ ಬದಲಾವಣೆ ಆಗ್ಬೋದು. ಇನ್ಕ್ರಿಮೆಂಟ್ ಅಂತ ನಾವೇನ್ ಹೇಳ್ತೀವಿ ಅದು ಸಾಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ಒಂದೊಂದ್ಸಲ ಬೇರೆ ಬೇರೆ ಜಾಬ್ಗಳಿಗೆ ನೀವು ಅಪ್ಲೈ ಮಾಡಿರ್ತೀರ, ಅಲ್ಲೂ ಕೂಡ ಅನುಕೂಲಗಳಾಗುತ್ತೆ. ಕ್ಯಾಂಪಸ್ ಸೆಲೆಕ್ಷನ್ ತರದ ಪ್ರಯತ್ನಗಳು ಮಾಡಿದ್ರೆ ಅಲ್ಲೂ ಅನುಕೂಲಗಳಾಗೋ ಸಾಧ್ಯತೆಗಳಿದೆ. ಆಮೇಲೆ ರಾಹು ಇರೋದ್ರಿಂದ ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ದಶಮ ಭಾವನ ನೋಡೋದ್ರಿಂದ ಕೆಲಸ ಮಾಡುವಂತ ಸ್ಥಳದಲ್ಲಿ ಅನವಶ್ಯಕ ಅಪವಾದಗಳು, ನಿಂದನೆಗಳು, ನೋವು ಉಂಟಾಗುವಂತ ಸಾಧ್ಯತೆ ನಿಮಗೆ ಹೆಚ್ಚಾಗಿದೆ. ಕೇರ್ಫುಲ್ ಆಗಿರಿ. ವಿವಾಹದ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಸಡನ್ ಆಗಿ ಮದುವೆ ಆಗುವಂತ ಸಾಧ್ಯತೆಗಳು, ಒಳ್ಳೆ ಸಂಬಂಧ ಬರುವಂತ ಸಾಧ್ಯತೆ. ಯಾಕೆಂದ್ರೆ ನಾಡಿ ಜ್ಯೋತಿಷದಲ್ಲಿ ಕುಜಗ್ರಹಕ್ಕೆ ಗಂಡನಾಗಿ ನೋಡ್ತಾರೆ, ಹಸ್ಬೆಂಡ್ ಆಗಿ ನೋಡ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ವಿವಾಹದ ಸಾಧ್ಯತೆ ವೃಷಭ ರಾಶಿ ಹುಟ್ಟಿದಂತವ್ರಿಗೆ ಬಹಳ ಹೆಚ್ಚು. ಆಮೇಲೆ ಇನ್ನುಳಿದಂತೆ ಆರೋಗ್ಯದಲ್ಲೂ ಕೂಡ ಅಂತಹ ಸಮಸ್ಯೆಗಳ ಬಗ್ಗೆ ಹೇಳಿದ್ದೀನಿ. 11ನೇ ಮನೆಯಲ್ಲಿರುವಂತಹ ಗ್ರಹಗಳನ್ನ ನೋಡಿದ್ರೆ ಖಂಡಿತವಾಗಲು ಲಾಭ. ಈಗ ಗೌರ್ಮೆಂಟ್ ಇಂದ ನಿಮ್ಗೆ ಯಾವ್ದೋ ಹಣ ಬರಬೇಕಾಗಿರುತ್ತೆ, ಅಲ್ಲಿ ನಿಮ್ಗೆ ಹಣ ಬಂದು ಸೇರುವಂತಹ ಸಾಧ್ಯತೆ. ಆಮೇಲೆ ಯಾರಿಗೂ ಕೊಟ್ಟಿರುವಂತ ಹಣ ಕೂಡ ಬಂದು ಸೇರಬಹುದು. ಆಮೇಲೆ ನವಮ, ದಶಮ, 11ನೇ ಮನೆಯಲ್ಲಿರುವಂಥದ್ದು ಈ ಒಂದು ವೃತ್ತಿ ಜೀವನದಲ್ಲಿ, ಕರಿಯರ್ ಅಲ್ಲಿ ಪ್ರಾರಂಭ ಮಾಡಿದ ಹೊಸ ಜಾಬ್ ಅಲ್ಲಿ ನೀವು ಅನ್ಕೊಂಡಿರುವಂತಹ ಲಾಭ ನಿಮ್ಮದಾಗುತ್ತೆ. ಸೊ ಇಷ್ಟು ವಿಚಾರಗಳು ವೃಷಭ ರಾಶಿಗೆ ಸಂಬಂಧಪಟ್ಟ